टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ಭರ್ಜರಿಯಾಗಿ ಬೇಟೆಯಾಡಿದೆ ಸೇನೆ. ಉಗ್ರರ ಬೇಟೆಯಾಡಿದೆ ಸೇನೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಎಲ್ಇಟಿ ಉಗ್ರರ ಭರ್ಜರಿ ಬೇಟೆ. ಒಬ್ಬ ಉಗ್ರನ ಎನ್ಕೌಂಟರ್ ಆಗಿದೆ. ಶೋಪಿಯಾನ್ನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರನನ್ನ ಸೇನೆ ಹತ್ಯೆ ಮಾಡಿದೆ. ಉಗ್ರರ ಸಂಹಾರ ಮುಂದುವರಿತಾ ಇದೆ. ಸೇನೆಯಿಂದ ಭರ್ಜರಿ ಬೇಟೆ. ಮೂವರು ಉಗ್ರರು ನುಚ್ಚುವ ಪ್ರಯತ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರನ್ನ ಸುತ್ತುವರೆದಂತಹ ಸೇನೆ ಅದರಲ್ಲಿ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮಾಡಿರುವಂತಹ ಮಾಹಿತಿ. ಯುದ್ಧ ವಿರಾಮದ ಬೆನ್ನಲ್ಲೇ ಉಗ್ರರು ನುಸುಳುವಂತಹ ಪ್ರಯತ್ನಗಳು ಮುಂದುವರಿತಾ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಸದೆ ಬಡಿತಾ ಇದೆ, ಸಂಹಾರ ಮಾಡ್ತಾ ಇದೆ ಸೇನೆ. ಭರ್ಜರಿ ಬೇಟೆಯಾಡಿದೆ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಉಗ್ರನನ್ನ ಎನ್ಕೌಂಟರ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಉಗ್ರರ ಸಂಹಾರಕ್ಕಾಗಿ ಆಪರೇಷನ್ ಸಿಂಧೂರ್ ಮುಂದುವರೆಸಿರುವಂತಹ ಸೇನೆ ಭರ್ಜರಿ ಬೇಟೆಯಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ನಡೆದಂತಹ ಘಟನೆ ಇದು. ಲಷ್ಕರ್ ಎ ತೊಯ್ಬಾದ ಉಗ್ರನನ್ನ ಹತ್ಯೆ ಮಾಡಲಾಗಿದೆ. ಮೂವರು ಉಗ್ರರು ನುಸುಳೋ ಪ್ರಯತ್ನ ಮಾಡಿದ್ರು. ಅವರನ್ನ ಸುತ್ತುವರೆದಂತಹ ಸೇನೆ ಅದರಲ್ಲಿ ಒಬ್ಬ ಉಗ್ರನನ್ನ ಸಂಹಾರ ಮಾಡುವಲ್ಲಿ ಸಫಲ ಆಗಿದೆ. ಭರ್ಜರಿ ಬೇಟೆಯಾಡಿದೆ. ಒಬ್ಬ ಉಗ್ರ ಹತ್ಯೆಯಾಗಿದೆ. ಮತ್ತಿಬ್ಬರಿಗಾಗಿ ಸೇನೆಯಿಂದ ಶೋಧ. ಸೇನೆಯ ಕಾರ್ಯಾಚರಣೆ ಮುಂದುವರಿತಾ ಇದೆ ಶೋಪಿಯಾನ್ನಲ್ಲಿ. ಇನ್ನಿಬ್ಬರು ಎಲ್ಇಟಿ ಉಗ್ರರನ್ನ ಹೊಡೆದುರುಳಿಸೋದಕ್ಕೆ ಆಪರೇಷನ್. ಉಗ್ರರು ಅಡಗಿರುವ ಸ್ಥಳವನ್ನ ಭಾರತೀಯ ಸೇನೆ ಸುತ್ತುವರೆದಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನ ಕೆಲ್ಲಾರ್ ಅರಣ್ಯ ಪ್ರದೇಶದಲ್ಲಿ ಉಗ್ರರಿಗಾಗಿ ಶೋಧ ಮುಂದುವರೆದಿದೆ. ಈಗಾಗಲೇ ಒಬ್ಬ ಉಗ್ರನ ಹತ್ಯೆಯಾಗಿದೆ. ಇನ್ನಿಬ್ಬರು ಉಗ್ರರನ್ನ ಸಂಹರಿಸೋದಕ್ಕಾಗಿ ಉಗ್ರರು ಅಡಗಿರುವಂತಹ ಸ್ಥಳವನ್ನ ಭಾರತೀಯ ಸೇನೆ ಸುತ್ತುವರೆದಿದೆ. ಈಗಾಗಲೇ ಒಬ್ಬ ಉಗ್ರನ ಹತ್ಯೆಯಾಗಿದೆ. ಮತ್ತಿಬ್ಬರಿಗಾಗಿ ಸೇನೆಯಿಂದ ಶೋಧ. ಈವರೆಗೂ ಉಗ್ರರ ಅಡಗುತಾಣಗಳನ್ನ, ಉಗ್ರರ ನೆಲೆಗಳನ್ನ ಪಾಕಿಸ್ತಾನಕ್ಕೆ ನುಗ್ಗಿ ಸಂಹಾರ ಮಾಡಿತ್ತು ಸೇನೆ. ಈಗ ಭಾರತದೊಳಕ್ಕೆ ನುಸುಳುವಂತಹ ಪ್ರಯತ್ನ ಮಾಡಿದಂತಹ ಲಷ್ಕರ್ ಎ ತೊಯ್ಬಾದ ಉಗ್ರರ ಸಂಹಾರ ಆಗಿದೆ. ಒಬ್ಬ ಉಗ್ರನ ಹತ್ಯೆಯಾಗಿದೆ. ಮತ್ತಿಬ್ಬರು ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಶೋಪಿಯಾನ್ನಲ್ಲಿ ಅವರನ್ನ ಸುತ್ತುವರೆದಿದೆ ಸೇನೆ. ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಇನ್ನಿಬ್ಬರು ಎಲ್ಇಟಿ ಉಗ್ರರನ್ನ ಹೊಡೆದುರುಳಿಸೋದಕ್ಕೆ ಆಪರೇಷನ್ ಮುಂದುವರಿತಾ ಇದೆ. ಉಗ್ರರು ಅಡಗಿರುವಂತಹ ಜಾಗವನ್ನ ಭಾರತೀಯ ಸೇನೆ ಸುತ್ತುವರೆದಿದ್ದು ಕೆಲ್ಲಾರ್ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿರುವಂತಹ ಕೆಲ್ಲಾರ್ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಸಂಹಾರಕ್ಕೆ ಸೇನೆ ಆಪರೇಷನ್ ಮುಂದುವರೆಸಿದೆ. ಕದನ ವಿರಾಮ ಘೋಷಣೆ ಸಂದರ್ಭದಲ್ಲೇ ಸೇನೆ ಕೂಡ ಸ್ಪಷ್ಟಪಡಿಸಿತ್ತು, ಆಪರೇಷನ್ ಸಿಂಧೂರ್ ಮುಂದುವರಿತಾ ಇದೆ, ಉಗ್ರರ ಸಂಹಾರ ಮುಂದುವರಿಯುತ್ತೆ, ಹುಡುಕಿ ಹುಡುಕಿ ಹೊಡಿತೀವಿ ಅಂತ. ಅದರಂತೆ ಈಗ ಕೆಲ್ಲಾರ್ ಅರಣ್ಯ ಪ್ರದೇಶದಲ್ಲಿ ಉಗ್ರರಿಗಾಗಿ ಶೋಧ. ಮೂವರು ಉಗ್ರರನ್ನ ಸುತ್ತುವರಿಲಾಯಿತು. ಲಷ್ಕರ್ ಸಂಘಟನೆಯ ಒಬ್ಬ ಉಗ್ರನ ಹತ್ಯೆಯಾಗಿದೆ. ಇನ್ನಿಬ್ಬರು ಲಷ್ಕರ್ ಉಗ್ರರನ್ನ ಸೇನೆ ಸುತ್ತುವರೆದಿದೆ. ಭಯೋತ್ಪಾದಕರ ವಿರುದ್ಧದ ಸೇನಾ ಕಾರ್ಯಾಚರಣೆ ಮುಂದುವರಿತಾ ಇದ್ದು ಭರ್ಜರಿ ಬೇಟೆಯಾಡ್ತಾ ಇದೆ ಭಾರತೀಯ ಸೇನೆ. ನಮ್ಮ ನೆಲಕ್ಕೆ ಬಂದು ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ ಬೆನ್ನಲ್ಲೇ ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಈಗಾಗಲೇ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಕ್ಕನಾದಂತಹ ಪಾಠ ಕಲಿಸಿದ್ದಾಯಿತು. ಈಗ ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಲೇ ಇದೆ. ಅದೇ ರೀತಿಯಲ್ಲಿ ಈಗ ಎಲ್ಇಟಿ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಇನ್ನೂ ಇಬ್ಬರು ಶಂಕಿತ ಉಗ್ರರಿಗಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಉಗ್ರರ ಸಂಹಾರ ಮುಂದುವರಿತಾ ಇದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಉಗ್ರರ ಬೇಟೆಯಾಡ್ತಾ ಇದೆ ಸೇನೆ, ಉಗ್ರರ ಸಂಹಾರವನ್ನು ಮುಂದುವರಿಸ್ತಾ ಇದೆ. ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಏನೋ ಒಬ್ಬ ಉಗ್ರನ ಹತ್ಯೆಯಾಗಿದೆ, ಇನ್ನಿಬ್ಬರಿಗೆ ಶೋಧ ನಡೀತಾ ಇದೆ. ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸೇನೆಯ ಬೇಟೆ ಕುರಿತಂತೆ?
ಹೌದು ಪ್ರತಿಮಾ, ಉಗ್ರರನ್ನು ಹುಡುಕಿ ಹೊಡೆಯುವಂಥ ಪ್ರಯತ್ನಗಳು ಈಗ ಕಾಶ್ಮೀರ ವ್ಯಾಲಿಯಲ್ಲಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕಾಶ್ಮೀರದ ಶೋಪಿಯಾನ್, ಪುಲ್ವಾಮಾ ಮತ್ತು ಅನಂತ್ನಾಗ್ನಲ್ಲಿ ಈ ಥರದೊಂದು ಪ್ರಕ್ರಿಯೆ ನಡೀತಾ ಇದೆ. ಕಳೆದ 3 ದಿವಸಗಳಿಂದಲೂ ಕೂಡ ಉಗ್ರರನ್ನು ಹುಡುಕಿ ಹೊಡೆಯುವಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು. SIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ರೀತಿಯಾದಂತಹ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದೆ. ಮತ್ತು ಉಗ್ರರ ಮನೆಗಳು ಯಾವಿದೆ ಅವುಗಳನ್ನು ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನು ಸೀಲ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾನೀಗ ಬಾರಾಮುಲ್ಲಾದಲ್ಲಿದ್ದೀನಿ. ಇದು ನಾರ್ತ್ ಕಾಶ್ಮೀರ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡ್ಬೋದು. ಒಂದು ಕಡೆ ಸೌತ್ ಕಾಶ್ಮೀರ ಆದಂತಹ ಪುಲ್ವಾಮಾ, ಅನಂತ್ನಾಗ್, ಇನ್ನು ಜೊತೆಗೆ ಶೋಪಿಯಾನ್, ಇಲ್ಲಿ ಉಗ್ರರ ಶೋಧ ನಡೀತಾ ಇದೆ. ಓರ್ವ ಉಗ್ರರನ್ನು ಹೊಡೆದುಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು 3 ಉಗ್ರರನ್ನು ಸೆರೆ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದರೆ ಆಪರೇಷನ್ ಸಿಂಧೂರ ಗಡಿಯ ಆಚೆಗೂ ನಡೀತಾ ಇದೆ, ಗಡಿಯ ಒಳಗೂ ಕೂಡ ನಡೀತಾ ಇರುವಂತಹದ್ದು. ಬಹುಮುಖ್ಯವಾಗಿ ಕಾಶ್ಮೀರದ ಕಣಿವೆಯಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರರನ್ನ ಹಿಡಿಯುವಂಥ ಪ್ರಯತ್ನಗಳು ನಡೀತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ಈ ರೀತಿಯಾದ ಕಾರ್ಯಾಚರಣೆ ಹೆಚ್ಚಾಗ್ತಾ ಇದೆ. ಉಗ್ರರ ಮನೆಗಳನ್ನು ಸ್ಫೋಟಿಸಲಾಗ್ತಾ ಇದೆ. ಬಹುಮುಖ್ಯವಾಗಿ 11ಕ್ಕೂ ಹೆಚ್ಚು ಉಗ್ರರ ಮನೆಗಳನ್ನು ಸ್ಫೋಟಿಸಲಾಗ್ತಾ ಇದೆ. ಮುಖ್ಯವಾಗಿ ಯಾರ್ಯಾರು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಗೆ ಸಹಾಯವನ್ನು ಮಾಡಿದ್ರು ಸ್ಥಳೀಯರು, ಅವರನ್ನು ಗುರುತಿಸಲಾಗ್ತಾ ಇದೆ. ಜೊತೆಗೆ ಜೈಷೆ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದ ಉಗ್ರರನ್ನು ಹುಡುಕಲಾಗ್ತದೆ. ಬಹುಮುಖ್ಯವಾಗಿ ಇವತ್ತು ಸೋಫಿಯಾನಲ್ಲಿ ಹತ್ಯೆಯಾಗಿರ್ತಕ್ಕಂಥ ಒಬ್ಬ ಉಗ್ರ ಲಷ್ಕರ್ ಎ ತೊಯ್ಬಾಗೆ ಸೇರಿದಂಥ ಒಬ್ಬರ ಉಗ್ರ ಅಂತ ಹೇಳಲಾಗ್ತಿದೆ. ಜೊತೆಗೆ ಲಷ್ಕರ್ ಎ ತೊಯ್ಬಾದ 3 ಉಗ್ರರನ್ನು ಈಗ ಜಮ್ಮು ಕಾಶ್ಮೀರ ಪೊಲೀಸರು ಸೆರೆ ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಗಡಿಯ ಆಚೆಗೂ ಕೂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದಿತ್ತು. ಈಗ ಗಡಿಯ ಒಳಗೂ ಕೂಡ ಉಗ್ರರನ್ನು ಬೇಟೆಯಾಡುವಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರಿದಿದೆ. ಮತ್ತು ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿತ್ತು, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇಲ್ಲಿಗೆ ಮುಗಿಯೋದಿಲ್ಲ, ಅದು ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಹೇಳಿತ್ತು. ಮತ್ತು ಅದೇ ರೀತಿಯಾದಂತಹ ಉಗ್ರರಿಗೆ ಎಚ್ಚರಿಕೆಯನ್ನು ಕೂಡ ಮೋದಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿಯೇ ಕಾಶ್ಮೀರದ ಕಣಿವೆಯಲ್ಲಿ ನಿರಂತರವಾಗಿ ಉಗ್ರರನ್ನು ಬೇಟೆಯಾಡುವಂತಹ ಕೆಲಸ ನಡೀತಾ ಇರುವಂತಹದ್ದು. ಪ್ರತಿಮಾ.